ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಟೈಮ್ ನೋಡ್ತಿರ್ಬೋದು 12 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಒಂದಷ್ಟು ಇಲ್ಲಿ ಹಾಕಿ ಬಂದಿದ್ದೀನಿ. ಅಲ್ಲಿ ನೀರೆಲ್ಲ ಸೋರ್ಬೇಕು, ಅದೆಲ್ಲ ಆಮೇಲೆ ಒಣಗಾಕೋಣ ಅಂತೇಳಿ. ಹಾಗೆ ಇವತ್ತು ತಿಂಡಿ ಬಂದು ಪನ್ನೀರ್ ಪಲಾವ್ ಮಾಡಿದ್ದೀನಿ, ಅದು ಸ್ವಲ್ಪ ಇದೆ. ಓಕೆ, ನೋಡ್ತಿರ್ಬೋದು ಪನ್ನೀರ್ ಪಲಾವ್ ಸ್ವಲ್ಪ ಇದೆ. ಅಷ್ಟೊಂದೇನು ತಿನ್ನಲ್ಲ ನಾನು, ಸ್ವಲ್ಪನೇ ತಿನ್ನೋದು. ಹಾಗೆ ನಿನ್ನೆದು ಅವರೆಕಾಯಿ ಸಾರು ಓಕೆ, ಚೆನ್ನಾಗಿದೆ, ತಿನ್ಬೋದು, ತಿನ್ನೋಕ್ಕಾಗಲ್ಲ ಅಂತಲ್ಲ. ಆದರೆ ಇದಕ್ಕಿನ ಬೇಳೆ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನನಗೆ ವೈಟ್ ರೈಸ್ ಇದೆ, ಸ್ವಲ್ಪ ಪಲಾವ್ ತಿನ್ಬಿಟ್ಟು ವೈಟ್ ರೈಸ್ ತಿಂತೀನಿ ಅಷ್ಟೇ. ಹಾಗೆ ಇವತ್ತು ಮೋಹನ್ ಮನೆಗೆ ಟ್ರೈನಿಂಗ್ ಇದೆ ಸಿಟಿಯಲ್ಲಿ, ಅಂದರೆ ಮೆಜೆಸ್ಟಿಕ್ಗೆ ಅಲ್ಲಿ ಹೋಗಬೇಕು. ಅಲ್ಲೋಗಿ ಟ್ರೈನಿಂಗ್ ನಡೆಯುವಂಥದ್ದು 3 ಡೇಸ್ ಅಂತ ಹೇಳಿದ್ದಾರೆ. ಮತ್ತು ಲೆಟ್ರಲ್ಲಿ ಕೊಟ್ಟಿರುವಂಥದ್ದು 2 ಡೇಸು. ಗೊತ್ತಿಲ್ಲ 2 ಡೇಸ್ ಮಾಡ್ತಾರಾ ಇಲ್ಲ 3 ಡೇಸ್ ಮಾಡ್ತಾರಾ ಅಂತೇಳಿ. ಇವಾಗ ಏನಾಗಿದೆ ಅಂದರೆ ನಾಳೆ ಸಿಡಿ ಹಬ್ಬ, ನಾಳೆ ನಾಡಿದ್ದು ಶನಿವಾರ ಮತ್ತು ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ವಾಪಸ್ ಬರೋದಲ್ವ ನಾವು ಯಾವಾಗ್ಲೂ. ಅದಕ್ಕೆ ಇವಾಗ ಕನ್ಫರ್ಮ್ ಇಲ್ಲ ಯಾರು ಸಿಡಿ ಹಬ್ಬಕ್ಕೆ ಹೋಗ್ತೀವಿ. ನಾನು ಹೋಗ್ತೀನ ಇಲ್ಲ ಮಾಮ ಹೋಗ್ತಾರ ಗೊತ್ತಿಲ್ಲ. ಮಾಮನಿಗೆ ಹೇಳ್ತಾ ಇದ್ದೀನಿ 2 ದಿನ ಅಂದರೆ ನೀವು ಹಂಗೆ ಟ್ರೈನಿಂಗ್ ಮುಗಿಸ್ಕೊಂಡು ಹಂಗೇ ಊರಿಗೆ ಹೋಗಿ ಅಂತ. ಮಾಮ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೇನಾದ್ರು 3 ದಿನ ಟ್ರೈನಿಂಗು, ಶನಿವಾರನೂ ಟ್ರೈನಿಂಗ್ ಇದೆ, ಹೋಗಲೇಬೇಕು ಕಂಪಲ್ಸರಿ ಅಂದರೆ ಮಾಮ ಇರ್ತಾರೆ. ಮಾಮ ಮತ್ತು ಕೌಶಿ, ನಾನು ಹೋಗ್ತೀನಿ. ಕೌಶಿಗಂತೂ ಹೋಗೋಕ್ಕಾಗಲ್ಲ, ಅವನಿಗೆ ಕ್ಲಾಸ್ ಇದೆ. ಅವ್ನು ಬರೋದೇ 3:30-4 ಗಂಟೆ, ಅವಾಗ ಬಿಟ್ಟು ಬರೋಕ್ಕಾಗಲ್ಲ. ಹೋಗೋದ್ರೊಳಗಡೆ 9 o'clock, 9:30, 10 o'clock ಆ ಥರ ಆಗಿಬಿಡುತ್ತೆ. ಯಾಕೆಂದರೆ ಅವತ್ತು ಅಷ್ಟು ರಶ್ ಇರುತ್ತೆ, ಬಸ್ಸಲ್ಲಿ ನಿಲ್ಲೋದಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಅದರಿಂದ ಅವನಂತೂ ಬರೋಕ್ಕಾಗಲ್ಲ. ಗೊತ್ತಿಲ್ಲ, ಇಬ್ಬರಲ್ಲಿ ಒಬ್ಬರಂತೂ ಕಂಪಲ್ಸರಿ ಹೋಗ್ತೀವಿ. ಯಾರು ಹೋಗ್ತೀವಿ ಅಂತ ಗೊತ್ತಿಲ್ಲ. ಓಕೆ, ನೋಡೋಣ ಹೆಂಗಾಗುತ್ತೆ ಅಂತ. ಇವಾಗ ಮಾಮ ಬೆಳಿಗ್ಗೆ ತಿಂಡಿನೂ ತಿಂದಿಲ್ಲ, ಹಂಗೆ ಹೋಗಿರೋದಲ್ವ, ಅಲ್ಲೇ ತಿಂಡಿ ಎಲ್ಲ ತಿನ್ಕೋತೀನಿ ಅಂದರು. ನಾನು ಬೇಗ ಎದ್ದು ಮಾಡ್ತೀನಿ ಅಂದೆ, ಬೇಡ ನಾನು ಅಲ್ಲೇ ತಿಂತೀನಿ, ಅಷ್ಟು ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ, 6:45 ಆ ಥರ ಟೈಮಲ್ಲಿ. ಏಕೆಂದರೆ ಸಿಟಿಗೆ ಹೋಗ್ಬೇಕಲ್ವ, ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಮ್ ಇರುತ್ತೆ. ಅದರಿಂದ ಸರಿ ಆಯಿತು ಅಂತ ಹೇಳಿದೆ. ಮಧ್ಯಾಹ್ನ ಊಟ ಎಲ್ಲ ಇರುತ್ತೆ, ಬೆಳಿಗ್ಗೆ ತಿಂಡಿ ಮಾತ್ರ ತಿನ್ಕೊಂಡು ಹೋಗ್ಬೇಕು. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ನಾವಾಗ ಅಂದ್ಕೊಂಡಿದ್ದೀವಿ ಅಷ್ಟೇ. ಓಕೆ, ಇವಾಗ ಐಬ್ರೋ ಎಲ್ಲ ಮಾಡೋಣ. ಸ್ವಲ್ಪ ಒಂದೊಂದು ಏರೆಲ್ಲ ಬಂದಿದೆಯಲ್ಲ ಅದನ್ನು ಮಾತ್ರ ರಿಮೂವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಆಮೇಲೆ ಏರೆಲ್ಲ ರಿಮೂವ್ ಮಾಡಿ. ಓಕೆ, ಇವಳು ನೋಡಿ, ಮನೇಲಿ ಎಷ್ಟೇ ತಿಂದ್ರೂ ಅವಳು ಅಲ್ಲಿ ಇಲ್ಲೆಲ್ಲೋ ಕಾಣಿಸಿದೆ, ಅಂದರೆ ಅದಕ್ಕೆ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ಅನಿಸುತ್ತೆ. ಅದಕ್ಕೆ ಇಲ್ಲಿ ಹುಡುಕ್ತಾ ಇದೆ, ನೀವು ನೋಡ್ತಿರ್ಬೋದು. ಅದು ಫಸ್ಟು ಮೂಗಲ್ಲಿ ಸ್ಮೆಲ್ ಮಾಡಿ ಆಮೇಲೆ ಅಲ್ಲೇನಾದರೂ ಇದೆ ಅಂತ ಗೊತ್ತಾದರೆ ಮಾತ್ರ ಈ ಥರ ಇಲ್ಲೆಲ್ಲ ಹತ್ತೋದು. ನಾನಿಲ್ಲಿ ಬಟ್ಟೆ ಎಲ್ಲ ಒಣಗಾಕೋಣ ಅಂಥೇಳಿ ಬಂದಿದ್ದೆ. ಹಾಗೆ ಇದನ್ನು ಕರ್ಕೊಂಡು ಬನ್ನ ನೋಡಿದ್ರೆ ಇಲ್ಲೆಲ್ಲ ಈ ಥರ ಮಾಡ್ಕೊಂಡು ನಿಂತಿದ್ದಾಳೆ. ಆಯ್ಕೊಮ್ಮ, ಏನು ಸಿಕ್ತಲ್ಲಿ ನಿನಗೆ? ಬಾ, ಅಲ್ಲಿಲ್ಲ, ಬಾ. ಏಯ್ ಗುಮಿ, ಒಂದೊಂದ್ಸರಿ ಅಲ್ಲೆಲ್ಲ ಅಲ್ಲಿ ತನಕ ಮೇಲೆ ಹತ್ಬಿಡುತ್ತೆ. ಅಲ್ಲಿ ಮಧ್ಯ ಕಬ್ಬಿಣದ್ದು ರಾಡ್ಗಳು ಕೊಟ್ಟಿದ್ದಾರೆ, ಅದರಿಂದ ಹತ್ಬಿಡೋದು. ಇಲ್ಲಾಂದ್ರೆ ಏನು ಹತ್ತಕ್ಕಾಗಲ್ಲ. ಫುಲ್ಲು ಗ್ಲಾಸ್ ಅದು, ಆ ಕಡೆ ಒಂದು ಫುಲ್ ಗ್ಲಾಸು, ಈ ಕಡೆನೂ ಗ್ಲಾಸು, ಮಧ್ಯ ಕಂಬಿ ಇರೋದ್ರಿಂದ ಅದ್ರ ಮೇಲೆ ಹತ್ಬಿಟ್ಟು ಏನಾದರೂ ಅಲ್ಲಿ ಒಂದೊಂದ್ಸರಿ ಅಲ್ಲೆಲ್ಲ ನಿಮ್ಗೆ ಕಾಣಿಸ್ಬೋದು, ಅಲ್ಲಿ ಏನಾದರೂ ಕಾಣಿಸುತ್ತೆ, ಆವಾಗ ಆ ಥರ ಮಾಡೋದು. ಓಕೆ, ಇವತ್ತು ಬೆಳಿಗ್ಗೆಯಿಂದ ಫ್ರೀಯಾಗಿದ್ದೀನಿ. ಯಾಕೆಂದರೆ ಅಡುಗೆ ಮಾಡೋ ಕೆಲಸ ಇಲ್ಲ. ಒಂದು ತಿಂಡಿ ಮಾಡಿದೆ, ಪನ್ನೀರ್ ಪಲಾವು. ಮತ್ತು ಮಧ್ಯಾಹ್ನಕ್ಕೆ ಮೋಹನ್ ಮಾಮ ಬಂದಿದ್ದರೆ ಅಡುಗೆ ಏನಾದರೂ ಮಾಡಬೇಕಿತ್ತು. ಅದರಿಂದ ಅವರು ಇನ್ನು ಸಂಜೆನೇ ಬರೋದು. ಬೆಳಿಗ್ಗೆ ತಿಂಡಿನೂ ಕೂಡ ಅವ್ರು ತಿಂದಿಲ್ಲ, 6:45 ಆ ಥರ ಹೋದರು. ನಾನು ತಿಂಡಿ ಮಾಡಿಕೊಡ್ತೀನಿ, ಬಾಕ್ಸಿಗೆ ಹಾಕಿ ಕೊಡ್ತೀನಿ, ಅಲ್ಲಿ ತಿನ್ಕೊಳ್ಳಿ ಅಂದೆ. ಬೇಡ ನಾನು ಅಲ್ಲೇನಾದರೂ ಬೇರೆ ಏನಾದರೂ ತಿಂತೀನಿ.
ದೋಸೆ ಗೀಸೆ ತಿನ್ಕೊಂಡು ಹೋಗ್ತೀನಿ, ತಿಂಡಿ ಏನು ಮಾಡಬೇಡ ಅಂತಂದು. ಇಲ್ಲಾಂದಿದ್ದರೆ ಸ್ವಲ್ಪ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ಕೊಡಬೇಕಿತ್ತು. ಸರಿ ಅವರು ಹಂಗಂದ್ರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಮತ್ತು ಮಾಮೂಲಿ ನಾರ್ಮಲ್ ಟೈಮಿಗೆ ಎದ್ಬಿಟ್ಟು ಪನ್ನೀರ್ ಪಲಾವ್ ಎಲ್ಲ ಮಾಡಿದೆ. ಅವನು ಕೌಶಿ ತೊಗೊಂಡೋದ. ಇನ್ನು ಮಧ್ಯಾಹ್ನ ಅಲ್ಲ, ಸಂಜೆ ತನಕನೂ ಏನು ಕೆಲಸ ಇಲ್ಲ, ಆರಾಮಾಗಿ ಫ್ರೀಯಾಗಿರೋದು. ಅದಕ್ಕೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಚಿಕ್ಕ ಚಿಕ್ಕ ಬಟ್ಟೆಗಳು, ಅಡುಗೆ ಮನೆ ಬಟ್ಟೆಗಳು, ಅದನ್ನೆಲ್ಲ ವಾಶ್ ಮಾಡಿದೆ. ಅದೆಲ್ಲ ಮಾಡಿಬಿಟ್ಟು ಬಂದು ಹಾಗೆ ಬೆಳಿಗ್ಗೆ ಮೋನ್ಮಮ್ಮ ಬಟ್ಟೆ ಕೇಳ್ತಾಯಿದ್ರು. ಅಂದರೆ ಐರನ್ ಮಾಡಿಲ್ವಲ್ಲ, ಆ ಬಟ್ಟೆಗಳಲ್ಲಿ ಐರನ್ ಮಾಡಿದ್ದಿದ್ರೆ ನಾನು ಹಾಕ್ಕೊಳ್ತಿದ್ದೆ ಇವತ್ತು ಅಂತ. ಸರಿ ಆಯಿತು ಅಂದ್ಬಿಟ್ಟು ಐರನ್ ಮಾಡೋಣ ಅಂದ್ಬಿಟ್ಟು ಇವತ್ತು ಕೆಲಸ ಎಲ್ಲ ಮುಗಿಸಿ ಮೇಲೆ ಬಟ್ಟೆ ಎಲ್ಲ ಒಣಗಿ ಹಾಕ್ಬಿಟ್ಟು ಬಂದು ಐರನ್ ಆದರೂ ಮಾಡೋಣ ಅಂಥೇಳಿ ಐರನ್ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಹಾಗೆ ಐರನ್ ಮಾಡಿರುವಂಥದ್ದು ಸುಮಾರು ಬಟ್ಟೆಗಳಿದೆ. ಇದು ಐರನ್ ಮಾಡದೇ ಇರುವಂಥ ಬಟ್ಟೆಗಳು. ಆದರೆ ಐರನ್ ಮಾಡಿರೋ ಬಟ್ಟೆಗಳು ಬೇಡ ಅಂತೆ, ಐರನ್ ಮಾಡಿಲ್ವಲ್ಲ ಆ ಬಟ್ಟೆಗಳಲ್ಲಿ ಬೇಕಿತ್ತಂತೆ, ಐರನ್ ಮಾಡಿದರೆ ಹಾಕ್ಕೊಂಡು ಹೋಗ್ತಿದೆ ಅಂತೇಳಿ. ಓಕೆ, ಹಾಗೆ ನಾನು ಕೂಡ ಫ್ರೀಯಾಗಿ ಕೂತಿದ್ನಲ್ಲ, ಅದಕ್ಕೆ ಐರನ್ ಕೆಲಸನಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಏನಂದರೆ ಐರನ್ ಮಾಡೋದಂದರೆ ನನಗೆ ಅಷ್ಟು ಇಷ್ಟನೇ ಆಗೋಲ್ಲ. ಈಗಲ್ಲ, ಮೊದಲಿಂದ ಒಂದು ಸ್ವಲ್ಪ ಐರನ್ ಮಾಡೋದಂದರೆ ಅಷ್ಟು ಇಷ್ಟ ಆಗೋಲ್ಲ. ಆದರೆ ಯಾವಾಗಲಾದ್ರೂ ಒಂದೊಂದು ಸರಿ ಕೂತ್ಕೊಂಡ್ರೆ 1 ಅವರು ಆ ಥರ ಕೂತ್ಕೊಂಡು ಒಂದೊಂದು ಸ್ವಲ್ಪ ಮಾಡ್ತಿದ್ದೆ. ಇತ್ತೀಚೆಗೆ ಬ್ಯಾಗ್ ತುಂಬಬೇಕು, ಫುಲ್ಲಾಗಬೇಕು, ಆ ಬ್ಯಾಗ್ ಫುಲ್ಲಾದಮೇಲೆ ಐರನ್ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿರ್ತೀನಿ. ಅದಕ್ಕೆ ಮೋನ್ಮಮ್ಮ ಹೇಗಿದ್ರು ಐರನ್ ಅಂದರೆ ಬಟ್ಟೆಗಳು ಬೇಕಿತ್ತು ಅಂತ ಕೇಳ್ತಾ ಇದ್ರಲ್ಲ, ಮತ್ತು ನಾನು ಫ್ರೀಯಾಗಿ ಕೂತ್ಕೊಂಡಿದ್ನಲ್ಲ, ಅದಕ್ಕೆ ಐರನ್ ಮಾಡೋಣ ಅಂತೇಳಿ ಐರನ್ ಮಾಡ್ತಾಯಿದ್ದೀನಿ. ಹಾಗೇ ನಾಳೆ ಊರಿಗೆ ಯಾರು ಹೋಗ್ತೀವಿ ಏನು ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಯಾಕೆಂದರೆ ಮೋನ್ಮಮ್ಮನಿಗೆ ಈ ಥರ ಟ್ರೈನಿಂಗ್ ಎಲ್ಲ ಇರೋದ್ರಿಂದ ನಾನು ಮೋನ್ಮಮ್ಮನಿಗೆ ಹೇಳ್ತಾಯಿದ್ದೀನಿ, ನೀವು ಹಾಗೇ ಅಂದರೆ ಕೆಲಸ ಮುಗಿಸಿ ಹಾಗೆ ಹೋಗಿ ಅಂತ. ಅದಕ್ಕೆ ಮೋನ್ಮಮ್ಮ ಇಲ್ಲ, ನೋಡೋಣ, ಇನ್ನೂ ಅಷ್ಟು ಸರಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾರು ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ. ಓಕೆ, ಹಾಗೆ ನನ್ನ ಐಬ್ರೋ ಮಾಡೋಣ ಅಂತೇಳಿ ಐಬ್ರೋ ಮಾಡ್ತಾಯಿದ್ದೀನಿ. ಹಾಗೆ ಸಣ್ಣ ಸಣ್ಣ ಹೇರೆಲ್ಲ ಬಂದಿತ್ತಲ್ಲ, ಅದಕ್ಕೆ ಐಬ್ರೋ ಮಾಡ್ತಾಯಿದ್ದೆ. ಹಾಗೆ ಈ ಮಿರರ್ ಏನಿದೆ, ಇದು ಒಂದು ಕಡೆ ಫುಲ್ಲು ಫೇಸ್ ನೋಡಿದ್ರೆ ದಪ್ಪ ಕಾಣುತ್ತೆ, ಇನ್ನೊಂದು ಕಡೆ ಫುಲ್ಲು ಸಣ್ಣ ಕಾಣುತ್ತೆ. ಐಬ್ರೋ ಮಾಡೋದಕ್ಕೆ ಚೆನ್ನಾಗಿದೆ, ಯಾಕೆಂದರೆ ಸಣ್ಣ ಸಣ್ಣ ಹೇರೆಲ್ಲ ನೀಟಾಗಿ ಕಾಣಿಸುತ್ತೆ ಅಂಥೇಳಿ. ಈ ದಪ್ಪ ಕಾಣಿಸುತ್ತೆ ನೋಡಿ ಫೇಸ್ ಎಲ್ಲ, ಆ ಸೈಡ್ ಇಟ್ಕೊಂಡು ನೀಟಾಗಿ ಐಬ್ರೋ ಎಲ್ಲ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಊರಿಗೆ ಹೋದರೆ ಅಂಥೇಳಿ ಇನ್ನೂ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ ಯಾರು ಹೋಗ್ತೀವಿ ಏನು ಅಂಥೇಳಿ. ಹೋದ್ರೆ ಅಂಥೇಳಿ ಹೇಗಿದ್ರು ಫ್ರೀಯಾಗಿದ್ದೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಐಬ್ರೋನು ಕೂಡ ಮಾಡೋಣ ಅಂಥೇಳಿ ಐಬ್ರೋ ಮಾಡ್ತಾಯಿದ್ದೀನಿ ಅಷ್ಟೇ. ಇದೆಲ್ಲ ಆದಮೇಲೆ ಹಾಗೆ ಬೆಕ್ಕೂ ಕೂಡ ಇಲ್ಲೇ ಇದೆ, ಅದು ಇವಾಗ ಸದ್ಯಕ್ಕೆ ಕೆಳಗಡೆ ಆಟ ಆಡ್ತಾಯಿದ್ದೆ ನನ್ನ ಕಾಲು ಕೆಳಗಡೆ ಸೌಂಡೆಲ್ಲ ಮಾಡಿಕೊಂಡು. ಹಾಗೆ ಇನ್ನು ಸಂಜೆ ಆದಮೇಲೆ ಮತ್ತೇನಾದರೂ ಅಡುಗೆ ಮಾಡಬೇಕು. ಸ್ವಲ್ಪ ಹಸಿ ಅವರೆಕಾಯ್ದು ಸಾಂಬಾರಿದೆ, ಆದರೆ ಅದು ಮೋನ್ಮಮ್ಮಂಗೆ ಇಷ್ಟ ಆಗಿಲ್ಲ. ಅವರು ಕಾಯಿ ನೋಡಿದಾಗಲೇ ಹೇಳ್ತಾಯಿದ್ರು, ಹಸಿ ಅವರೆಕಾಯಿನ ಇದೇನು ಕಾಯಿ ನೋಡಿದ್ರೆ ಹೀಗಿದೆ, ಸಾಂಬಾರು ಚೆನ್ನಾಗಾಗುತ್ತಾ ಏನು ಅಂತ ಹೇಳ್ತಾಯಿದ್ರು. ಅದೇ ಚೆನ್ನಾಗಾಗಿತ್ತು. ಕೇಳ್ತೀನಿ, ಏನಾದರೂ ಇಲ್ಲ ನಂಗೆ ಬೇಡ, ನಾನು ತಿನ್ನಲ್ಲ ಅಂತೇನಾದರೂ ಅಂದರೆ ಅವರು ಏನಾದರೂ ಬೇರೆ ಅವರಿಗೆ ಸಾಂಬಾರು ಮಾಡಬೇಕಾಗುತ್ತೆ. ಬಿಡು, ಒಂದು ಟೈಮಿಗಲ್ವ ತಿನ್ಕೋತೀನಿ ಅಂತೇನಾದ್ರು ಅಂದರೆ ಅದನ್ನೇ ಅಡ್ಜಸ್ಟ್ ಮಾಡಿಬಿಡ್ತೀನಿ. ನೋಡೋಣ, ಅವ್ರು ಬಂದಮೇಲೆ ಕೇಳಿಬಿಟ್ಟು ಸಾಂಬಾರು ಮಾಡಬೇಕಷ್ಟೆ. ಓಕೆ, ಅದಾದಮೇಲೆ ಐಬ್ರೋ ಎಲ್ಲ ಮಾಡಿದೆ ನಾನು. ಐಬ್ರೋ ಎಲ್ಲ ಮಾಡಿಕೊಂಡು ಹಾಗೆ ನನ್ನ ಗುಮ್ಮಿ ಕೆಳಗಡೆ ಇತ್ತು ಅಂತ ಹೇಳಿದ್ನಲ್ಲ, ಕಾಲು ಕೆಳಗಡೆ ಫುಲ್ಲು ಆಟ ಆಡೋದು. ಹಾಗೆ ಐಬ್ರೋ ಒಂದು ಶೇಪ್ ಬಂತು. ಅದಾದಮೇಲೆ ಸಾಯಂಕಾಲ ಇದು ಕೆಳಗಡೆ ಕರ್ಕೊಂಡೋಗಿದ್ದೆ. ಇದೇನಂದರೆ ನಾನು ಕೆಳಗಡೆ ಹೋದ್ರೆ ಅಷ್ಟೇ ನನ್ನ ಜೊತೆ ಬರುತ್ತೆ, ಇಲ್ಲಾಂದರೆ ಮನೇಲೇ ಇರುತ್ತೆ ಆ ಥರ. ಹಾಗೆ ಪ್ರತಿ ಬಾರಿ ಬರಬೇಕಾದ್ರೆ ಕೆಳಗಡೆ ಗರಿಕೆ ತಿಂದು ಬರೋದು, ಮತ್ತು ಗರಿಕೆ ಸ್ಮೆಲ್ ತೊಗೊಂಡು ಬರೋವಂಥದ್ದು ಆ ಥರ. ಮತ್ತು ಇದು ಅಷ್ಟೇ, ಆಲೋವಿರನೂ ಅಷ್ಟೇ ನೋಡಿ, ಸೇಮ್ ಹೀಗೆ ಒಂಥರ ಗರಿಕೆ ಯಾವ ಥರ ಸ್ಮೆಲ್ ತೊಗೊಳುತ್ತೆ ಅದೇ ಥರನೇ ಇದನ್ನು ಆ ಥರ ಸ್ಮೆಲ್ ತೊಗೊಳುತ್ತೆ. ಅಂದರೆ ಇದೊಂದೇ ಅಲ್ಲ, ಕರ್ಗಿನೂ ಅಷ್ಟೇ ಸೇಮ್ ಅದೇ ಥರನೇ ಮಾಡುತ್ತೆ. ಏನಕ್ಕೆ ಗೊತ್ತಿಲ್ಲ. ಗರಿಕೆ ಅದಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಏನಾದರೂ ಅದ್ರದ್ದು ಆರೋಗ್ಯ ಸರಿ ಇಲ್ಲ ಅಂದರೆ ಗರಿಕೆ ತಿಂದರೆ ಸರಿ ಹೋಗುತ್ತೆ ಅಂತ. ಆದರೆ ಆಲೋವಿರದು ನನಗಷ್ಟು ಐಡಿಯಾ ಇಲ್ಲ.
ಅದಾದಮೇಲೆ ನೆಕ್ಸ್ಟು ಮೆಂತ್ಯ ಹಾಕಿದ್ನಲ್ಲ ಅದನ್ನು ತೋರಿಸ್ತೀನಿ. ಲೈಟಾಗಿ ಸ್ವಲ್ಪ ಮೊಳಕೆ ಬಂದಿದೆ. ಇಲ್ಲಿ ಮೆಂತ್ಯ ಅದ್ರ ಜೊತೆಗೆ ಬೇರೆ ಬೇರೆ ಗಿಡಗಳೆಲ್ಲ ಮೊಳಕೆ ಬಂದಿದೆ. ಯಾಕೆಂದರೆ ನೀರೆಲ್ಲ ಹಾಕ್ತಾಯಿದ್ದೀನಲ್ಲ ಅದರಿಂದ. ನೋಡೋಣ ಮೆಂತ್ಯ ಎಲ್ಲ ನೀಟಾಗಿ ಬಂದಮೇಲೆ ಅದನ್ನು ತೋರಿಸ್ತೀನಿ. ಓಕೆ, ಇಷ್ಟೇ ಇವತ್ತಿನ ವೀಡಿಯೋ. ಏನು ವೀಡಿಯೋ ಮಾಡೋದು ಏನು ಅಂದ್ಕೊಂಡು ಸುಮ್ಮನಿದ್ದೆ. ಆದರೂ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ಮೇಲೆ ವೀಡಿಯೋ ಈ ಥರ ಹೋಗಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.